ಬಂಡೀಪುರ ಅಭಯಾರಣ್ಯ ಅತಿ ಹೆಚ್ಚು ಹುಲಿ ಮತ್ತು ಆನೆಗಳನ್ನು ಹೊಂದಿರುವ ವನ್ಯಧಾಮ. ಇದೀಗ ಬಂಡೀಪುರವನ್ನು ರಕ್ಷಣೆ ಮಾಡಬೇಕಾದ ಕರ್ತವ್ಯ ನಮ್ಮ ಮೇಲಿದೆ. ಬಂಡೀಪುರ ಅರಣ್ಯದಲ್ಲಿ ರಾತ್ರಿ 9ರಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ವಾಹನ ಸಂಚಾರವನ್ನು ರದ್ದು ಮಾಡಲಾಗಿದೆ. ರಾತ್ರಿ ವೇಳೆ ಕಾಡು ಪ್ರಾಣಿಗಳು ರಸ್ತೆಯಲ್ಲಿ ಸಂಚರಿಸುತ್ತವೆ. ಹೀಗಾಗಿ ರಾತ್ರಿ ಸಂಚಾರವನ್ನು ನಿಷೇಧಿಸಲಾಗಿದೆ. ಕೇರಳಕ್ಕೆ ಹೋಗಬೇಕು ಅಂತಂದ್ರೆ ಬಂಡೀಪುರ ಮೂಲಕವೇ ಹೋಗಬೇಕು. ಹೀಗಾಗಿ ಕೇರಳ ಸರ್ಕಾರ ರಾತ್ರಿಯ ವೇಳೆ 9ರ ನಂತರ ಕೇರಳ ಗಾಡಿಗಳನ್ನು ಬಿಡುವಂತೆ ಹೇಳಿದೆ. ಆದರೆ ರಾತ್ರಿ ವೇಳೆ ವಾಹನ ಸಂಚರಿಸಿದ್ರೆ ಕಾಡು ಪ್ರಾಣಿಗಳಿಗೆ ಹಾನಿಯಾಗಲಿದೆ. ಇದರ ಜೊತೆಗೆ ನಂಜನಗೂಡಿನಿಂದ ನೀಲಂಬೂರ್ ರೈಲ್ವೆ ಲೈನ್ ಮಾಡಬೇಕು ಅಂತ ಕೇರಳ ಸರ್ಕಾರ ತಿಳಿಸಿದೆ. ಈ ಲೈನ್ ಮಾಡಿದ್ರೆ ಬಂಡೀಪುರ ಕಾಡಿನ ಮಧ್ಯೆಯೇ ಹಾದು ಹೋಗುತ್ತೆ. ಇದರಿಂದಲೂ ಕೂಡ ಅರಣ್ಯಕ್ಕೆ ಮತ್ತು ಕಾಡು ಪ್ರಾಣಿಗಳಿಗೆ ಸಾಕಷ್ಟು ಹಾನಿಯಾಗಲಿದೆ. ಹೀಗಾಗಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ 2 ಯೋಜನೆಗಳಿಗೆ ಒಪ್ಪಿಗೆಯನ್ನು ಸೂಚಿಸಬಾರದು. ಇದನ್ನ ತಿರಸ್ಕರಿಸಬೇಕು. ಮುಂದಿನ ಪೀಳಿಗೆಗಾಗಿ ಕಾಡನ್ನ ಮತ್ತು ಕಾಡು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ನಾಳೆಗಳಿಗಾಗಿ ಕಾಡನ್ನ ಮತ್ತು ಕಾಡು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಹೀಗಾಗಿ ನಾವೊಬ್ಬರು ಕೂಡ ಸೇವ್ ಬಂಡೀಪುರ ಅಭಿಯಾನದಲ್ಲಿ ಕೈ ಜೋಡಿಸೋಣ.